ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಅಮೃತೇಶ್ವರಿ ಟೆಂಪಲ್ಗೆ ಹೋಗಿದ್ವಿ. ಹಬ್ಬ ಮುಗಿದು 2 ದಿನದ ನಂತರ ನಾವು ಹೋಗಿರುವಂಥದ್ದು. ಆದರೂ ಕೂಡ ತುಂಬ ಜನ ಇದ್ದರು. ಅಮೃತೇಶ್ವರಿ ಅಮ್ಮ ಉಡುಪಿ ಜಿಲ್ಲೆಯ ಕೋಟ ಎಂಬ ಗ್ರಾಮದಲ್ಲಿ ನೆಲೆಯಾಗಿದ್ದಾಳೆ. ಈ ಪುಣ್ಯಕ್ಷೇತ್ರ ಉಡುಪಿಯಿಂದ 26 ಕಿಲೋಮೀಟರ್ ದೂರದಲ್ಲಿದ್ದರೆ ಕುಂದಾಪುರದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ತಾಯಿ ಅಮೃತೇಶ್ವರಿಯು ಹಲವು ಮಕ್ಕಳ ತಾಯಿ ಎಂದು ಪ್ರಸಿದ್ಧಿ ಪಡೆದಿದ್ದಾಳೆ. ಕಾರಣ ಗರ್ಭಗುಡಿಯ ಸುತ್ತಲೂ ಇರುವಂತಹ ಲಿಂಗಗಳು. ಪ್ರತಿ ವರ್ಷಕ್ಕೊಮ್ಮೆ ಹೊಸ ಒಂದು ಲಿಂಗದ ಉದ್ಭವ ಆಗುತ್ತೆ. ಉದ್ಭವ ಆದಂತಹ ಲಿಂಗಗಳು ದಿನ ಕಳೆದಂತೆ ಬೆಳೆಯುತ್ತಾ ಹೋಗುತ್ತದೆ. ಈ ಸ್ಥಳಕ್ಕೆ ಐತಿಹಾಸಿಕ ಪುರಾಣ ಕಥೆ ಕೂಡ ಇದೆ. ಹಾಗೆ ಇಲ್ಲಿ ವಿಶೇಷವಾಗಿ ಜನರು ಸಂತಾನ ಭಾಗ್ಯಕ್ಕಾಗಿ, ಅನಾರೋಗ್ಯದಿಂದ ಚೇತರಿಸಿಕೊಳ್ಳುವುದಕ್ಕೆ, ಕಂಕಣ ಭಾಗ್ಯಕ್ಕಾಗಿ, ವೈದ್ಯಕೀಯ ಚಿಕಿತ್ಸೆ, ಉದ್ಯೋಗದ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಅಂದರೆ ಚರ್ಮದ ಸಮಸ್ಯೆಗಳು, ಅಂದರೆ ಚರ್ಮದಲ್ಲಿ ಕಲೆಗಳು ಅಂಥದಕ್ಕೆಲ್ಲ ಈ ಒಂದು ಲಿಂಗಗಳಿಗೆ ಹುರುಳಿ ಸೇವೆ, ಎಣ್ಣೆ ಅಭಿಷೇಕ ಇಂತಹ ಹಲವಾರು ಸೇವೆಗಳನ್ನು ಸಲ್ಲಿಸಿ ಪೂಜೆ ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾರೆ. 48 ದಿನ ಈ ಒಂದು ಪ್ರಸಾದ ತೆಗೆದುಕೊಂಡ್ರೆ ಅವರ ಒಂದು ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಹಾಗೆ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಶ್ರೀ ಮಾರಿಕಾಂಬಾ ಅಮ್ಮನವರನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಶ್ರೀದೇವಿಯ ಮುಂಭಾಗದಲ್ಲಿ ಶ್ರೀ ರಕ್ತೇಶ್ವರಿಯ ಶಿಲಾಮೂರ್ತಿಯೂ ಕೂಡ ಇದೆ. ಪರಿವಾರ ದೇವತೆಗಳಾದ ವೀರಭದ್ರನ ಗುಡಿ, ನಾಗನ ಶಿಲಾಮೂರ್ತಿ, ಕಾಷ್ಟಶಿಲ್ಪದ ಮೂರ್ತಿಗಳಾದ ಬೊಬ್ಬರ್ಯ, ಉಮ್ಮಲ್ತಿ, ಚಿಕ್ಕು, ನಂದಿ ಹಾಗೂ ಪಂಜುರ್ಲಿ ದೈವಗಳ ಗುಡಿ ಕೂಡ ಇದೆ. ದೇವರ ದರ್ಶನವನ್ನು ಪಡೆದುಬಿಟ್ಟು ಹೊರಗಡೆ ಬಂದು ಆ ಕಡೆ ಈ ಕಡೆ ಒಂದು 2 ಅಂಗಡಿಗಳೆಲ್ಲ ಇದ್ವು. ಆ್ಯಕ್ಚುಲಿ ಇಷ್ಟು 2 ದಿವಸ ಎಲ್ಲ ಇರಲ್ಲ, ಸರ್ವೇ ಸಾಮಾನ್ಯವಾಗಿ 1 ದಿವಸ ಇರುತ್ತೆ. ಆದರೆ ಈ ಸರ್ತಿ 2-3 ದಿವಸದ ತನಕನೂ ಇತ್ತು ಅಂಗಡಿಗಳೆಲ್ಲ. ಫ್ರೆಂಡ್ಸ್, ಟೆಂಪಲ್ಗೆ ಹೋಗಿದ್ವಲ್ಲ, ಟೆಂಪಲ್ಗೆ ಹೋಗಿ ಬಂದು ಇವಾಗ ಇಲ್ಲೇ ಪಕ್ಕದಲ್ಲಿ ಒಂದು ಯಕ್ಷಗಾನ ನಡೀತಿದೆ ಅಂತೆ. ಅದಕ್ಕೋಸ್ಕರ ಹಿಂಗೇ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಆ್ಯಕ್ಚುಲಿ ಇವಾಗ ಟೈಮ್ ಬಂದುಬಿಟ್ಟು 8:45 ಆಗಿದೆ. ಈಗ ಹಿಂಗೇ ಒಂದು ಸ್ವಲ್ಪ ಹೊತ್ತು, ಒಂದು 10 ಮಿನಿಟ್ಸ್ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಬನ್ನಿ, ನಿಮ್ಗೂ ತೋರಿಸ್ತೀನಿ. ಒಂದು 10 ನಿಮಿಷ ನೋಡಿಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ.